ನಮ್ಮ ನಾರ್ಮಲ್ ಟಿವಿಯನ್ನು ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ 4K ಕಂಟೆಂಟ್ಸ್ ಅನ್ನ ಸ್ಟ್ರೀಮ್ ಮಾಡ್ಕೊಬಹುದು. ಸೊ ಇದನ್ನು ಹಾಕೋದ್ರಿಂದ ಏನು ಯೂಸ್ ಅಂತ ನೋಡೋದಾದ್ರೆ ನಮ್ಮ ಟಿವಿಯಲ್ಲಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಹಾಟ್ಸ್ಟಾರ್, ಸೊ ಇಂತಹ ಎಲ್ಲ OTT ಆಪ್ಸ್ ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಾವು 4K ಕಂಟೆಂಟ್ಸ್ ಅನ್ನ ಎಂಜಾಯ್ ಮಾಡ್ಕೊಬಹುದು. ಸೊ ಈ ಒಂದು ಟಿವಿ ಸ್ಟಿಕ್ ನಲ್ಲಿ ಬೇರೆ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ ನೋಡೋದಾದ್ರೆ ಇದರ ಒಂದು ರಿಮೋಟ್ ಏನಿದೆ ಇದು ವಾಯ್ಸ್ ಕಂಟ್ರೋಲ್ ಆಗಿರುತ್ತೆ. ಸೊ ಡಾಲ್ಬಿ ಅಟ್ಮೋಸ್ ಮತ್ತು ಡಾಲ್ಬಿ ವಿಷನ್ ಅನ್ನು ಸಪೋರ್ಟ್ ಮಾಡುತ್ತೆ. ಒಳ್ಳೆ ವಿಷಯ. ಬಿಲ್ಟ್ ಇನ್ ಕ್ರೋಮ್ ಕ್ಯಾಸ್ಟ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಒಂದು ರಿಮೋಟ್ ಬಾಕ್ಸ್ನ ಒಳಗಡೆ ನೋಡೋದಾದ್ರೆ ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ಸ್ಟಾಲೇಷನ್ ಗೈಡ್ ಎಲ್ಲ ನೋಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ರಿಮೋಟ್ ನಲ್ಲಿ ನೋಡೋದಾದ್ರೆ ಪವರ್ ಬಟನ್, ಹ್ಯಾಂಡ್, ಗೂಗಲ್ ಅಸಿಸ್ಟೆಂಟ್ ಬಟನ್, ಓಕೆ, ಲೆಫ್ಟ್, ರೈಟ್, ಅಪ್, ಡೌನ್, ಮತ್ತೆ ಹೋಮು, ಬ್ಯಾಕ್ ಬರೋಕ್ಕೆ ನೆಟ್ಫ್ಲಿಕ್ಸ್ದು, ಪ್ರೈಮ್ ವಿಡಿಯೋದು, ಡಿಸ್ನಿ ಹಾಟ್ಸ್ಟಾರ್ದು ಎಲ್ಲದು ಶಾರ್ಟ್ಕಟ್ಸ್ ಅನ್ನು ಕೊಟ್ಟಿದ್ದಾರೆ. ವಾಲ್ಯೂಮ್ ಕೀಗಳನ್ನು ನೋಡ್ಕೊಬಹುದು. ರಿಮೋಟ್ ನೋಡೋಕ್ಕೆ ತುಂಬಾನೇ ಚಿಕ್ಕದಾಗಿದೆ. 5 ವೋಲ್ಟ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್, ಒಂದು HDMI ಎಕ್ಸ್ಟೆಂಡರ್, ಮೈಕ್ರೋ USB ಕೇಬಲ್, ಮತ್ತೆ ಈ ಒಂದು ಟಿವಿ ಸ್ಟಿಕ್ ನೋಡಕ್ಕೆ ಈ ರೀತಿ ಇದೆ. ಸೊ ಇದರ ಇನ್ಸ್ಟಾಲೇಷನ್ ಹೇಗೆ ಅಂತ ನೋಡೋದಾದ್ರೆ ನಮ್ಮ ಟಿವಿನ HDMI ಪೋರ್ಟ್ ನಲ್ಲಿ ಇದನ್ನ ಸಿಗಿಸಬೇಕಾಗತ್ತೆ. ಮೈಕ್ರೋ USB ಇದೆಯಲ್ವಾ, ಇದನ್ನ ನಾವು ಚಾರ್ಜಿಂಗ್ ಗೆ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಈ ರೀತಿ ಇದನ್ನ ಪವರ್ ಅಪ್ ಮಾಡಬೇಕು. ಆಮೇಲೆ ಇದನ್ನ ನಾವು ಯೂಸ್ ಮಾಡ್ಕೊಬಹುದು. ಇನ್ನು ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಡಾಲ್ಬಿ ಅಟ್ಮೋಸ್ ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಹೋಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಒಳ್ಳೆ ಒಂದು ವಿಜುವಲ್ ಮತ್ತು ಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಪಡ್ಕೊಬಹುದು. ಇನ್ನು ಪ್ಯಾಚ್ ವಾಲ್ ಸಪೋರ್ಟ್ ಕೊಟ್ಟಿರೋದ್ರಿಂದ ಎಲ್ಲ OTT ಪ್ಲಾಟ್ಫಾರ್ಮ್ ನಲ್ಲಿರುವ ಕಂಟೆಂಟ್ಸ್ ಅನ್ನು ಈ ಒಂದು ಪ್ಯಾಚ್ ವಾಲ್ ನ ಮುಖಾಂತರವಾಗಿ ನೀವು ಆಕ್ಸೆಸ್ ಮಾಡ್ಕೊಬಹುದು. ಯೂನಿವರ್ಸಲ್ ಸರ್ಚ್ ಕೂಡ ಕೊಟ್ಟಿದ್ದಾರೆ. ನೀವೇನ್ ಸರ್ಚ್ ಮಾಡಿದ್ರು ಎಲ್ಲ ಈ ಒಂದು ಪ್ಯಾಚ್ ವಾಲ್ ನಲ್ಲೇ ಎಲ್ಲ ಕಂಟೆಂಟ್ಸ್ ನಿಮಗೆ ಬರುತ್ತೆ. ಅಂದ್ರೆ ಬೇರೆ ಬೇರೆ ಆಪ್ಸ್ ಅನ್ನು ಓಪನ್ ಮಾಡ್ಕೊಳ್ಬೇಕಂತಾನೆ ಇಲ್ಲ, ಇಲ್ಲಿಂದಾನೆ ಎಲ್ಲದನ್ನು ನೀವು ಸರ್ಚ್ ಮಾಡಿ ನೋಡ್ಕೊಬಹುದು. ಅದೊಂದು ತುಂಬಾನೇ ಒಳ್ಳೆ ವಿಷಯವಾಗಿದೆ. ಅಂಡ್ ಆಲ್ಸೋ ಸ್ಮಾರ್ಟ್ ಕಲೆಕ್ಷನ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ತರಹದ ಮೂವೀಸ್ ಬೇಕು ಅದನ್ನೆಲ್ಲದು ಒಳ್ಳೆ ಒಂದು ಕಲೆಕ್ಷನ್ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಆಕ್ಷನ್ ಬೇಕಾ, ಅಂದ್ರೆ ಜೇಮ್ಸ್ ಬಾಂಡಿನ್ ಬೇಕಾ, ಸೊ ನಿಮಗೆ ಯಾವ ಆಕ್ಟರ್ ಇನ್ ಬೇಕು, ಯಾವ ಜರ್ನರ್ ನಲ್ಲಿ ಬೇಕು, ಸೊ ಎಲ್ಲದನ್ನು ನೀವು ಈಸಿಯಾಗಿ ಸರ್ಚ್ ಮಾಡಿ ನೋಡ್ಕೊಬಹುದು. ಮತ್ತೆ ಇದರ ಮುಖಾಂತರವಾಗಿ ನೀವು 300ಕ್ಕೂ ಹೆಚ್ಚು ಲೈವ್ ಟಿವಿ ಚಾನೆಲ್ ಗಳನ್ನ ಸ್ಟ್ರೀಮ್ ಮಾಡಿ ನೋಡ್ಕೊಬಹುದು. ಇದೆಲ್ಲದಕ್ಕೂ ಇದಕ್ಕೆ ಒಳ್ಳೆ ಒಂದು ವೈಫೈ ಕನೆಕ್ಷನ್ ಇದ್ರೇನೆ ಸಾಕು. ಓಕೆ, ಮತ್ತೆ ಇದರಲ್ಲಿ ಬಿಲ್ಟ್ ಇನ್ ಕ್ರೋಮ್ ಕ್ಯಾಸ್ಟ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ವಿಷಯ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತ ನೋಡೋದಾದ್ರೆ ಇದು 4K ಸ್ಟಿಕ್ ಆಗಿರೋದ್ರಿಂದ ನಿಮ್ಮ ಟಿವಿನಲ್ಲಿ ನೀವು 4K ಕಂಟೆಂಟ್ಸ್ ಅನ್ನ ಸ್ಟ್ರೀಮ್ ಮಾಡ್ಕೊಬಹುದು. ಇನ್ನು ಇದರಲ್ಲಿ 2GB RAM ಮತ್ತು 8GB ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇದು ಆಂಡ್ರಾಯ್ಡ್ ನ ವರ್ಷನ್ 11 ನ ಜೊತೆಗೆ ಬರ್ತಾ ಇದೆ. ಇದರಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ನ ಸಪೋರ್ಟ್ ಇರೋದ್ರಿಂದ ನೀವು ಆಂಡ್ರಾಯ್ಡ್ ಅಪ್ಲಿಕೇಶನ್ ಗಳನ್ನ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಬಹುದು. ತುಂಬಾನೇ ಒಳ್ಳೆ ವಿಷಯವಾಗಿದೆ. ಇನ್ನು ಈ ಒಂದು ರಿಮೋಟ್ ನಲ್ಲಿ ಗೂಗಲ್ ಅಸಿಸ್ಟೆಂಟ್ ನ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿಕೊಂಡು ಕೂಡ ಯಾವ್ದಾದ್ರು ಅಪ್ಲಿಕೇಶನ್ ಅನ್ನ ಓಪನ್ ಮಾಡು ಅಂತ ಹೇಳಿ ಓಪನ್ ಮಾಡಿಸ್ಕೊಬಹುದು. ಯಾವ್ದಾದ್ರು ಕಂಟೆಂಟ್ ಅನ್ನ ಪ್ಲೇ ಮಾಡು ಅಂತ ಹೇಳಿಸ್ಕೊಬಹುದು. ಓಕೆ, ಗೂಗಲ್ ಸಪೋರ್ಟ್ ಕೂಡ ಇದೆ. ಒಳ್ಳೆ ವಿಷಯ. ಮತ್ತೆ ಇದರಲ್ಲಿ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಮತ್ತು ಡಿಸ್ನಿ ಹಾಟ್ಸ್ಟಾರ್, ಸೊ ಈ ರೀತಿ ಅಪ್ಲಿಕೇಶನ್ಗಳ ಒಂದು ಶಾರ್ಟ್ಕಟ್ ಕೀಸ್ಗಳನ್ನು ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಅಂಡ್ ರಿಮೋಟ್ನ ವೈಟ್ ತುಂಬಾನೇ ಕಡಿಮೆ ಆಗಿದೆ, ಹ್ಯಾಂಡಿ ಆಗಿದೆ, ತುಂಬಾನೇ ಚಿಕ್ಕದಾಗಿದೆ. ಸೊ ನಿಮ್ಮ ಒಂದು ನಾರ್ಮಲ್ ಟಿವಿಯನ್ನ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಮಾಡಬೇಕು, ಅದರಲ್ಲಿ ಆಂಡ್ರಾಯ್ಡ್ OS ಇಲ್ಲ, ಸೊ ಇಂಥವರೆಲ್ಲ ಈ ಒಂದು ಟಿವಿ ಸ್ಟಿಕ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಬಹುದು. ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ 4,999 ರೂಪಾಯಿಗೆ ಅಂತ ಲಾಂಚ್ ಮಾಡಿದ್ದಾರೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೊಬಹುದು. ಸೊ ಇವತ್ತಿನ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.